ಇವತ್ತು ಬಿಜೆಪಿಯವರು ತಿರಂಗ ಯಾತ್ರೆ ಮಾಡ್ತಾ ಇದ್ದಾರೆ. ನನ್ನ ಮನವಿ ಇದೆ, ದಯಮಾಡಿ ನೀವು ತಿರಂಗ ಯಾತ್ರೆ ಮಾಡಕ್ಕೆ ಹೋಗಬೇಡಿ, ಟ್ರಂಪ್ ಯಾತ್ರೆ ಮಾಡ್ರಿ. ನೀವು ಇನ್ನು ಮುಂದಗಡೆ ಟ್ರಂಪ್ ಫೋಟೋ ಹಾಕೊಂಡು ಟ್ರಂಪ್ ಏನು ಹೇಳ್ತಾರೆ ಅದೇ ನಿಮ್ಮ ಸರ್ಕಾರ ಕೇಳ್ತಕ್ಕಂಥದ್ದು. ಪ್ರಧಾನಮಂತ್ರಿ ಮೋದಿ ಸಾಹೇಬರು ಟ್ರಂಪ್ ಏನು ಕೇಳ್ತಿದ್ದಾರೆ ಅದನ್ನೇ ಪಾಲನೆ ಮಾಡ್ತಕ್ಕಂಥದ್ದು ಇದೆ. ದಯಮಾಡಿ ನೀವು ತಿರಂಗ ಯಾತ್ರೆ ಮಾಡಬೇಡ್ರಿ, ಟ್ರಂಪ್ ಯಾತ್ರೆ ಮಾಡ್ರಿ ಅಂತ ತಮಗೆ ಹೇಳಲಿಕ್ಕೆ ಬಯಸ್ತೀನಿ ನಾನು. ಯಾಕೆ ಆಗ್ಬಾರ್ದಾಗಿತ್ತು? ಇಡೀ ದೇಶದ ಮನಸ್ಥಿತಿ ಹಂಗೆ ಇತ್ತು, ಪ್ರತಿಯೊಬ್ಬರು ಅದೇ ರೀತಿಯಾಗಿ ಮಾತನಾಡಿದ್ರು. ನೀವು ಕೂಡ ಮಾಧ್ಯಮದವರು ಕೂಡ ಎಲ್ಲರೂ ಅದೇ ರೀತಿ ಇನ್ಕ್ಲೈಂಡ್ ಇತ್ತಲ್ಲ. ಆನ್ ವಾಟ್ ಬೇಸಿಸ್ ವೈ ಸೀಸ್ ಫೈರ್ ಹ್ಯಾಪೆಂಡ್? ಏನು ರೀಸನ್ ಏನು? ಯಾಕೆ ಸೀಸ್ ಫೈರ್ ಆಯಿತು? ಅದಕ್ಕೆ ಉತ್ತರ ಬೇಕಲ್ವಾ? I'll speak later on. So we want to know on what basis we have agreed for ceasefire. Ceasefire is been agreed only because of the mediation of Mr. Trump, where Trump is emphasizing and telling all the 3 times, 12th, 13th and 14th, even yesterday and day before yesterday when he was there in Saudi Arabia, he was addressing very casually, saying that, folks, I called both the folks and said them, hey, look, don't, my dear friends, ನೀವು ಯಾರು ಫೈಟ್ ಮಾಡಕ್ಕೆ ಹೋಗಬೇಡಿ, ಡೋಂಟ್ ಫೈಟ್, so that we can do more trade. It is a shame on our country. Even for that also we are not replying to it. I want Mr. Modi Sahab, because he claims him to be is a very close friend of Mr. Modi. Today ಎಲ್ಲರಿಗಿಂತ ಜಾಸ್ತಿ IMF ಫಂಡಿಂಗ್ ಆಯಿತು. IMF ಫಂಡಿಂಗ್ನಲ್ಲಿ 190 ದೇಶಗಳಿದ್ದಾವೆ. 190 ದೇಶದಲ್ಲಿ ನಾವೊಂದು ಆಪ್ಷನ್ ಆಗೋದು ಬಿಟ್ಟರೆ ಪ್ರತಿಯೊಂದು ದೇಶ ಅದನ್ನು ಬಿಲ್ ಪಾಸ್ ಮಾಡ್ತು. ಆ ದುಡ್ಡು ಬಂತು. ಯಾರಿಗೆ ಬಂತು ಆ ದುಡ್ಡು? $2.4 ಬಿಲಿಯನ್ ಕೊಟ್ಟಿರ್ತಕ್ಕಂಥದ್ದು ಯಾರು? ಮೇಜರ್ ವೋಟಿಂಗ್ ಇರ್ತಕ್ಕಂಥದ್ದು ಅಮೆರಿಕ. ನಾವು ನೋಡಿದ್ರೆ ಪ್ರತಿ ಸಲ ಅಮೆರಿಕಕ್ಕೆ ಹೋಗಿ ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ, ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ ಹೇಳಿದವರು ಯಾರು? ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ ಹೇಳಿದವರು ಯಾರು? ಇವತ್ತು ನಮಗೆ ಅಮೆರಿಕದಿಂದ ಯಾವ ರೀತಿ ಸಪೋರ್ಟ್ ಬರ್ತಾ ಇದೆ. ಇದೇ ಸಂದರ್ಭದಲ್ಲಿ ಒಬಾಮಾ ಅವರು, ಬೇಕಾದ್ರೆ ಹಳೆ ಕ್ಲಿಪ್ ತೊಗೊಂಡು ನೋಡ್ರಿ, ಯಾವ ರೀತಿ ಮಾತನಾಡಿದ್ರು. ಇದೇ ಟೆರರ್ ಅಟ್ಯಾಕ್ ನಮ್ಮ ಮೇಲೆ ಆದಾಗ ಯಾವ ರೀತಿ ಒಬಾಮಾ ಅವರು ಮಾತನಾಡಿದ್ರು, ಈಗ ಟ್ರಂಪ್ ಯಾವ ರೀತಿ ಮಾತನಾಡ್ತಿದ್ದಾರೆ, ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಈ ವಾರ್ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಏನು ಪ್ರಿಪರೇಷನ್ ಇದೆ ಮೋದಿ ಸಾಹೇಬ್ರು ನಾವು ದಿನ ನೋಡ್ತಾ ಇದ್ವಿ. ಟಿವಿಯಲ್ಲಿ ಅವ್ರ ಜೊತೆ ಮಾತನಾಡಿದ್ರು, ಇವ್ರ ಜೊತೆ ಮಾತನಾಡಿದ್ರು, ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಪ್ರಿಪರೇಷನ್ ಮಾಡಿದ್ರು. ನೀವೇ ಎಲ್ಲ ಆರ್ಮಿ ಚೀಫ್ ಜೊತೆ ನೀವೇ ಮಾತನಾಡಿದ್ರಿ. ನೀವು ಯಾವುದೋ ಒಬ್ಬ ಪೊಲಿಟಿಕಲ್ ಲೀಡರ್ ಜೊತೆ ನೀವು ಮಾತನಾಡಿಲ್ಲ. ಈ ದೇಶದ ಯಾವುದು ಸೀನಿಯರ್ ವೆಟರನ್ಸ್ ಜೊತೆ ಕೂಡ ನೀವು ಮಾತನಾಡಿಲ್ಲ. ನೀವೇ ಎಲ್ಲ ಆರ್ಮಿ ಚೀಫು, ಮಾರ್ಷಲ್, ಏರ್ ಮಾರ್ಷಲ್ ಜೊತೆ ಮಾತನಾಡ್ಕೊಂಡ್ಬಿಟ್ಟು ನೀವು ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿರಿ ಅಂತ ಹೇಳಿದ್ರಿ. ಫ್ರೀ ಹ್ಯಾಂಡ್ ಅವರಿಗೆ ಕೊಟ್ಟಾದ ನಂತರ ಯಾವ ಬೇಸಿಸ್ ಮೇಲೆ ಸೀಸ್ ಫೈರ್ ಆಯಿತು? ಏನು ಆರ್ಮಿಯವ್ರ ಒತ್ತಡ ಇತ್ತ ಸೀಸ್ ಫೈರ್ ಆಗ್ಬೇಕಂತ? ಯಾರಿಗೋಸ್ಕರ ಸೀಸ್ ಫೈರ್ ಆಯ್ತು ಅಂತಕ್ಕಂಥದ್ದನ್ನ ಇದನ್ನ ಜಗಜ್ಜಾಹೀರ್ ಮಾಡ್ಬೇಕಂತ ಹೇಳಿ ನಿಮ್ಮ ಮುಖಾಂತರ ಪುನಃ ಮತ್ತೆ ಅವರಿಗೆ ಒತ್ತಡವನ್ನು ಮಾಡ್ತೀವಿ. ನಾವು ಹೇಳ್ತಾ ಇಲ್ಲ, ಅವಾಗೆ ಯುದ್ಧಕ್ಕೆ ಹೋಗ್ಬೇಕಾ ಬೇಡ ಅಂತ ಹೇಳಿ ಒಂದು ಆಲ್ ಪಾರ್ಟಿ ಮೀಟಿಂಗ್ ಡೆಲಿಗೇಷನ್ ಯಾರು ಭಾಗವಹಿಸಬೇಕು? ಯುದ್ಧ ಅವಶ್ಯಕತೆ ಇದೆಯಲ್ಲ ಅಂತ ಹೇಳಿ ಯಾರು ಸ್ಪಷ್ಟೀಕರಣ ಕೊಡಬೇಕು? ಈಗ ಡಿಸಿಷನ್ಗಳು ಸೋಮೋಟೋ ಇವರೇ ತಗೊಂಡ್ಬಿಡೋದು, ವಿಡ್ರಾ ಇವರೇ ಮಾಡೋದು, ಪ್ರಶ್ನೆಗಳು ನಮ್ಮನ್ನೇ ಕೇಳೋದು. ಇಫ್ ಯು ಹ್ಯಾವ್ ಡಿಸೈಡೆಡ್ ಟು ಗೋ ಫಾರ್ ವಾರ್, ಇಫ್ ಯು ಹ್ಯಾವ್ ಡಿಸೈಡೆಡ್, ಹೂ ಹ್ಯಾಸ್ ಡಿಸೈಡೆಡ್? ಎಲ್ಲದಕ್ಕೂ ಮೋದಿ ಸಾಹೇಬ್ರನ್ನ ತೋರಿಸ್ತೀರಿ, ಈಗ ಆರ್ಮಿ ಮೇಲೆ ಹಾಕ್ತೀರಿ. ವಿಡ್ರಾಲ್ ಆದಾಗ ಆರ್ಮಿ, ವಾರಿಗೆ ಹೋಗಲಿ ಮೋದಿ ಸಾಹೇಬ್ರ? What is this whole narration is going to be built up today? If we are gone for war, there is no leadership then? Was there the leadership to head this war or not? ನೀವೇ ಕೂತ್ಕೊಂಡೆಲ್ಲ ತೋರಿಸ್ತಾ ಇದ್ರಿ ವಾರ್ ಹೆಂಗ್ ನಡಿಬೇಕು, ಯಾರು ವಾರ್ ಹೆಂಗಿಲ್ಲ ಅಂತ ಹೇಳಿ ನೀವೇ ಭಾಗವಹಿಸಿದ್ರಿ. ಅಂಡರ್ ಹೂಸ್ ಲೀಡರ್ಶಿಪ್ ಯು ಡಿಡ್ ವಾರ್? ಇದರಲ್ಲಿ ಯಾವುದೇ ನೋಡ್ರಿ, ಯೂಶಲಿ ವಾರ್ಗಳಾದಾಗ ಯಾವ ಪೊಲಿಟಿಕಲ್ ಪಾರ್ಟಿಯರಾಗಿರಲಿ ಲೀಡರ್ಗಳಾಗಲಿ ಇನ್ವಾಲ್ವ್ ಆಗಲ್ಲ. ಇಟ್ಸ್ ಎ ಡ್ಯೂಟಿ ಆ್ಯಂಡ್ ದೇ ಆರ್ ದ ಬೆಸ್ಟ್. ಯಾರು ವಾರ್ಫೇರ್ ಮಾಡ್ತಕ್ಕಂಥವ್ರು, ಆರ್ಮಿಯವರು ಆಗಿರಲಿ, ಮಿಲಿಟರಿಯವರಾಗಿರಲಿ, BSFನವರಾಗಿರಲಿ, ದೇ ಹ್ಯಾವ್ ಗಾಟ್ ದ ಬೆಸ್ಟ್ ನಾಲೆಜ್ ಇದೆ. ಅವರು ಯೂಶಲಿ ಪೊಲಿಟಿಕಲ್ ಏಡ್ಸ್ಗಳು ಇನ್ವಾಲ್ವ್ ಆಗಬಾರ್ದು, ಜಾಸ್ತಿ ಪಬ್ಲಿಸಿಟಿನೂ ಆಗಬಾರ್ದು. ಯೂಶಲಿ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಕೂಡ ಆಗಿದೆ. ಏನು ಸರ್ಜಿಕಲ್ ಸ್ಟ್ರೈಕ್ಗಳು ಆಗಿಲ್ವಾ? ಅವ್ರು ಯಾವತ್ತೂ ಇನ್ವಾಲ್ವ್ ಆಗಿಲ್ಲ, ಪಬ್ಲಿಸಿಟಿ ತೊಗೊಂಡಿಲ್ಲ. ಇದು ಐ ಆಮ್ ನಾಟ್ ಟ್ರೈಂಗ್ ಟು ಬ್ಲೇಮ್, ಬಟ್ ಐ ಆಮ್ ಆಸ್ಕಿಂಗ್ ಎ ಕ್ವಶನ್. ವೈ ಫಾರ್ ವಾಟ್ ವಾಸ್ ದ ರೀಸನ್ ಫಾರ್ ದ ಸೀಸ್ ಫೈರ್? ಹೂ ಹ್ಯಾಸ್ ಟು ಆನ್ಸರ್ ಇಟ್ ನೌ? ಹೂ ಹ್ಯಾಸ್ ಟು ಆನ್ಸರ್ ಇಟ್? ಬಿಕಾಸ್ ಟ್ರಂಪ್ ಕ್ಲೇಮ್ ಮಾಡ್ತಾ ಇದ್ದಾರೆ, ನಾನು ಟ್ರೇಡ್ ಕೋಸರ್ನೇ ಇಬ್ಬರಿಗೂ ಕನ್ವಿನ್ಸ್ ಮಾಡಿದ್ದೀನಿ, ನಾನು ಟ್ರೇಡ್ ನಿಮ್ಮ ಜೊತೆ ಜಾಸ್ತಿ ಮಾಡ್ತೀನಿ ಅನ್ನೋದಕ್ಕೆ ಸೀಸ್ ಫೈರ್ ಆಗಿದೆ ಅಂತ ಹೇಳಿ ಟ್ರಂಪ್ ಹೇಳ್ತಾ ಇದ್ದಾರೆ. ಇದಕ್ಕೆ ಯಾರು ಉತ್ತರ ಕೊಡಬೇಕು? ನರೇಂದ್ರ ಮೋದಿ ಸಾಹೇಬ್ರು ಇನ್ಯಾಕೆ ಉತ್ತರ ಕೊಡ್ತಾ ಇಲ್ಲ? ಆಮೇಲೆ ವಾಟ್ ಇಸ್ ದ ರೀಸನ್ ದಟ್ ಯು ಅಗ್ರೀಡ್ ಫಾರ್ ಸೀಸ್ ಫೈರ್? ಪಾಕಿಸ್ತಾನ ಅವ್ರು ಬಂದು ಸರೆಂಡರ್ ಆಗ್ತಾರೆ ಅಂತ ಹೇಳಿದ್ರು ಅಂತ ಹೇಳ್ತಾ ಇದ್ದಾರೆ ಯಾರು? ಮೋದಿ ಸಾಹೇಬ್ರು. ನಾವ್ಯಾಕೆ ಒಪ್ಪಬೇಕಾಗಿತ್ತು ಅದಕ್ಕೆ? ನಾವ್ಯಾಕೆ ಒಪ್ಪಬೇಕಾಗಿತ್ತು ಅದಕ್ಕೆ? ಐ ಡೋಂಟ್ ನೋ. ಜನರ ಅಭಿಪ್ರಾಯ ಕೇಳಬೇಕಾಗಿತ್ತು. ಇನ್ನೂ 2-3 ದಿವಸ ಮುಂದೆ ಹೋಗ್ಬೇಕಾಗಿತ್ತು. ಈಗ ಪಾಕಿಸ್ತಾನ ಅವರು
ವಾರ್ ಬೇಡ ಅಂತ ಹೇಳಿ ಮೋದಿ ಸಾಹೇಬರಿಗೆ ಅಥವಾ ನಮ್ಮ ದೇಶದ ಏರ್ ಕಮಾಂಡರ್ ಅವರಿಗೆ ಮಾತನಾಡಿದ, ಮಿಲಿಟರಿ ಆರ್ಮಿ ಕಮಾಂಡರ್ ಅವರಿಗೆ ಮಾತಾಡಿದ್ರು ಅಂತ ಹೇಳ್ತಕ್ಕಂಥ ಮಾತಿದೆ, ನಮಗೆ ಗೊತ್ತಿಲ್ಲ ಅದು. ಅದಾದ್ರೂ ಕೂಡ ಒಂದು ದೇಶದ ವ್ಯವಸ್ಥೆ ಇದೆ, ಮಾಡಬೇಕೋ ಮುಂದೆ ಯುದ್ಧ ಹೋಗ್ಬಾರ್ದು ಏನಿಲ್ಲ ವ್ಯವಸ್ಥೆ, ಇವರೇ ಸುಮೋಟೋ ಡಿಸಿಷನ್ಗಳು ತಗೊಳೋದು, ಅದಕ್ಕೆಲ್ಲ ಇಡೀ ಒಂದು ವ್ಯವಸ್ಥೆ ರೆಡಿ ಇರ್ತದೆ. ಆ ವ್ಯವಸ್ಥೆ ಅನುಕೂಲಕವಾಗಿ ಮಾತುಕತೆಗಳನ್ನ ನಡೆಸೋದು. ಎಲ್ಲಿವರೆಗೆ ದಯಮಾಡಿ ಇದು ಮೋದಿ ಸಾಹೇಬರ ಇಶ್ಯೂ ಅಲ್ಲ, ಇದು ಯಾವುದು ಬಿಜೆಪಿ ಇಶ್ಯೂ ಅಲ್ಲ, ಇದು ದೇಶದ ಇಶ್ಯೂ ಇದೆ. ಈ ದೇಶದ ಇಶ್ಯೂಕ್ಕಾಗಿ ಪ್ರತಿಯೊಬ್ಬರು ಪ್ರಶ್ನೆ ಕೇಳ್ತಕ್ಕಂಥದ್ದು ಆಗ್ಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.